ನಮಸ್ಕಾರ ಮಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಸುದ್ದಿ ಕಡೆ ನೋಡೋದಾದ್ರೆ ಸಚಿವ ಸೋಮಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ರೈಲ್ವೆ ಇಲಾಖೆ ವಿಚಾರದಲ್ಲಿ ರೈಲ್ವೆ ದರವನ್ನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದ ಕೇಂದ್ರ ಸರ್ಕಾರ. ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರೈಲ್ವೆ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಇದಕ್ಕೆ ಟಾಂಗ್ ಅನ್ನ ಕೊಟ್ಟಿರುವಂತಹ ಸಚಿವರಾಗಿರುವಂತಹ ಸೋಮಣ್ಣ ಅವರು, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ನೀವು ಸಾಕಷ್ಟು ವಿಚಾರದಲ್ಲಿ ನಾವು ದರವನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡ್ ಬಂದಿದ್ರಿ. ಪೆಟ್ರೋಲ್ ದರ ಆಗಿರ್ಬೋದು, ಡೀಸೆಲ್ ದರ ಆಗಿರ್ಬೋದು. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ದರವನ್ನ ಹೆಚ್ಚಳ ಮಾಡಿದ್ದೀರಾ. ನಿಮಗೆ ನೈತಿಕತೆ ಇದೆಯಾ? ಮೊದಲು ಬೇರೆ ಸರ್ಕಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವು ನುಡಿದಂತೆ ನಡೆದಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು. ಒಂದು ರೈಲ್ವೆ ಕಾಮಗಾರಿ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ವಿಚಾರವಾಗಿ ಮಾತನಾಡಿರುವಂತಹ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರೈಲ್ವೆ ದರವನ್ನ 5% ಹೆಚ್ಚಳ ಮಾಡಲಾಗಿತ್ತು. ಆದ್ರೆ ನಾವು 500 ಕಿಲೋಮೀಟರ್ಗೆ ಇಂತಿಷ್ಟು ದರ ಅಂತ ಹೇಳಿ ಹೆಚ್ಚಳವನ್ನ ಮಾಡಿದ್ದೇವೆ. ಆದ್ರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಹಾಲಿನ ದರ ಆಗಿರ್ಬೋದು, ಸ್ಟಾಂಪ್ ಡ್ಯೂಟಿ ವಿಚಾರವಾಗಿದ್ದು ಸಾಕಷ್ಟು ವಿಚಾರವಾಗಿ ದರವನ್ನ ಏರಿಕೆ ಮಾಡಿದ್ದೀರಾ. ನಿಮ್ಗೆ ಯಾವುದೇ ರೀತಿಯಾದಂತಹ ನೈತಿಕತೆ ಇಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ಲಿಕ್ಕೆ ಅನ್ನುವಂತಹ ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಸುದ್ದಿ ಕಡೆ ನೋಡೋದಾದ್ರೆ, ಇನ್ನೇನು ಮೈಸೂರು ದಸರಾ ಸಮೀಪಿಸ್ತಾ ಇದೆ. ಈ ಒಂದು ವಿಚಾರವಾಗಿ ಅರಣ್ಯಾಧಿಕಾರಿಗಳು ವಿವಿಧ ಆನೆಗಳ ಶಿಬಿರಕ್ಕೆ ಭೇಟಿ ನೀಡಿ ಆನೆಗಳ ಆಯ್ಕೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಇನ್ನು ಹೆಣ್ಣು ಆನೆಗಳ ಗರ್ಭಧಾರಣೆ ವಿಚಾರವಾಗಿ ಸ್ಯಾಂಪಲ್ ಅನ್ನ ಕೂಡ ಲ್ಯಾಬ್ಗಳಿಗೆ ಕಳಿಸಿರುವಂತದ್ದು. ಸ್ಯಾಂಪಲ್ ಬಂದ ನಂತರ ಆಯ್ಕೆ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ ಅಂತ ಅರಣ್ಯಾಧಿಕಾರಿಗಳು ಮಾಹಿತಿಯನ್ನ ತಿಳಿಸಿರುವಂತದ್ದು. ಈ ವರ್ಷದ ದಸರಾದಲ್ಲಿ ಹೊಸ ಆನೆಗಳು ಕೂಡ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿದ್ದಾರೆ. ಭವಿಷ್ಯವನ್ನ ಆಧಾರವನ್ನ ಆಗಿ ಇಟ್ಕೊಂಡು ಆ ಒಂದು ಆನೆಗಳು ಕೂಡ ತಾಲೀಮಿನಲ್ಲಿ ಭಾಗವಹಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಜೊತೆಗೆ ಅರಣ್ಯಾಧಿಕಾರಿಗಳ ಒಳಗೊಂಡ ತಂಡವು ವಿವಿಧ ಆನೆಗಳ ಶಿಬಿರಕ್ಕೆ ಕೂಡ ಭೇಟಿ ನೀಡಿ ಆನೆಗಳ ಆರೋಗ್ಯವನ್ನ ಕೂಡ ಅಲ್ಲಿ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ. ತಾತ್ಕಾಲಿಕ ಪಟ್ಟಿಯನ್ನ ಕೂಡ ತಯಾರಿಸಲಾಗುತ್ತೆ. ನಂತರ ಮೇಲಧಿಕಾರಿಗಳ ಬಳಿ ಚರ್ಚೆಯನ್ನ ನಡೆಸಿ ಜುಲೈ 20ರ ನಂತರ ಅಂತಿಮ ಪಟ್ಟಿಯನ್ನ ಬಿಡುಗಡೆಗೊಳಿಸ್ತೀವಿ ಅಂತ ಅರಣ್ಯಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಗಣಿ ಪ್ರದೇಶ ಬಳ್ಳಾರಿಯಲ್ಲಿ ಗಣಿ ಬಾಧಿತ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಿಷಿನ್ ಒಂದನ್ನ ಕೂಡ ಖರೀದಿ ಮಾಡಲಾಗಿತ್ತು. ಆದರೆ ಒಂದು ಎಕ್ಸ್ರೇ ಮಿಷಿನ್ ಯಾವುದೇ ಒಂದು ಕೆಲಸಕ್ಕೆ ಬಾರದಂತೆ ಎಕ್ಸ್ರೇ ರೂಮ್ಗೆ ಬೀಗವನ್ನ ಜಡಿಯಲಾಗಿದೆ. ಬಳ್ಳಾರಿಯ ತಾರನಾಥ್ ಸರ್ಕಾರಿ ಆಯುರ್ವೇದ ಕಾಲೇಜಿನಲ್ಲಿ ಎಕ್ಸ್ರೇ ಮಿಷಿನ್ ಸದ್ಯಕ್ಕೆ ಮೂಲೆ ಸೇರಿರುವಂತಹ ವಿಚಾರವಾಗಿ ಸಾಕ್ಷಿಯಾಗಿದೆ. ಯಾಕೆ ಏನಾಯ್ತು ಅಂತ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಎಕ್ಸ್ರೇ ಮಿಷಿನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಯಾರು ಕೂಡ ಸಿಬ್ಬಂದಿಗಳಿಲ್ಲ. ಸಿಬ್ಬಂದಿ ಬೇರೆಡೆ ತೆರಳಿದಂತಹ ವಿಚಾರವಾಗಿ ಎಕ್ಸ್ರೇ ಮಿಷಿನ್ ಅನ್ನ ಮೇಂಟೈನ್ ಮಾಡೋರು ಯಾರು ಇಲ್ಲ. ಆದ ಕಾರಣಕ್ಕಾಗಿ ಒಂದು ಎಕ್ಸ್ರೇ ರೂಮ್ಗೆ ಬೀಗವನ್ನ ಜಡಿಯಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಆಸ್ಪತ್ರೆಯವರು. ಇಷ್ಟು ದಿನ ಎಕ್ಸ್ರೇ ಮಿಷಿನ್ ಕೋಣೆಗೆ ಬೀಗವನ್ನ ಹಾಕಿರಲಿಲ್ಲ. ಎಕ್ಸ್ರೇ ಮಿಷಿನ್ ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಣೆಯಲ್ಲಿತ್ತು. ಆದರೆ ಸುಮಾರು ತಿಂಗಳಿನಿಂದ ಈ ಒಂದು ಎಕ್ಸ್ರೇ ರೂಮ್ಗೆ ಬೀಗವನ್ನ ಹಾಕಲಾಗಿದೆ. ಜಿಲ್ಲಾ ಖನಿಜ ನಿಧಿಯಿಂದ ಈ ಒಂದು ಎಕ್ಸ್ರೇ ಮಿಷಿನ್ ಅನ್ನ ಖರೀದಿ ಮಾಡಲಾಗಿತ್ತು. ಸುಮಾರು 40 ಲಕ್ಷ ರು ವೆಚ್ಚದ ಈ ಒಂದು ಎಕ್ಸ್ರೇ ಮಿಷಿನ್ ಅನ್ನ ಖರೀದಿಸಲಾಗಿತ್ತು. ಆದರೆ ಇದು ಯಥಾಸ್ಥಿತಿಯಲ್ಲಿ ಕೆಲಸವನ್ನ ನಿರ್ವಹಿಸಲಾಗ್ತಾ ಇಲ್ಲ. ಈ ಒಂದು ವಿಚಾರದಲ್ಲಿ ಜಿಲ್ಲಾಡಳಿತ ಕೂಡ ಗಮನ ಹರಿಸಿ ಈ ಒಂದು ಎಕ್ಸ್ರೇ ಮಿಷಿನ್ ಅನ್ನ ಮೇಂಟೈನ್ ಮಾಡುವಂತಹ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಬೇಕು ಅಂತ ವಿವಿಧ ಸಂಘಟನೆಗಳು ಕೂಡ ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಯಲ್ಲಿ ಈ ಒಂದು ವಿಚಾರವಾಗಿ ಜಿಲ್ಲಾಧಿಕಾರಿಗಳನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆಯುರ್ವೇದ ಕಾಲೇಜಿನಲ್ಲಿ ಎಕ್ಸ್ರೇ ಮಿಷಿನ್ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಈ ಕೂಡಲೇ ನಾನು ಆ ಒಂದು ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಂಡು ಕ್ರಮವನ್ನ ವಹಿಸ್ತೇನೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಕೂಡ ತಿಳಿಸಿರುವಂತದ್ದು. ಇನ್ನು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿರಿಗೇರಿ ಪನ್ರಾಜ್ ಅವರು ಕೂಡ ಎಕ್ಸ್ರೇ ಯಂತ್ರ ಬಳಕೆ ಆಗಿರೋದು ಅತ್ಯಂತ ಶೋಚನೀಯ ಪರಿಸ್ಥಿತಿಯನ್ನ ಉಂಟು ಮಾಡಲಾಗಿದೆ. ಸಾಕಷ್ಟು ಜನರು ಕೇವಲ ಬಳ್ಳಾರಿಯಿಂದ ಮಾತ್ರ ಅಲ್ಲ, ಬೇರೆಡೆಯಿಂದ ಕೂಡ, ಬೇರೆ ತಾಲೂಕುಗಳಿಂದ ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಆದ್ರೆ ಈ ರೀತಿಯಾದಂತಹ ಎಕ್ಸ್ರೇ ಮಿಷಿನ್ ಇರುವಂತಹ ರೂಮ್ಗೆ ಬೀಗವನ್ನ ಜಡಿದು ಯಾವುದೇ ರೀತಿಯಾದಂತಹ ಕರ್ತವ್ಯ ನಿರ್ವಹಿಸಲ್ಲ ಅಂತ ಅಂದ್ರೆ ಜನರು ಎಲ್ಲಿಗೆ ಹೋಗ್ಬೇಕು? ಖಾಸಗಿ ಆಸ್ಪತ್ರೆಯಲ್ಲಿ ಜನರು ದುಪ್ಪಟ್ಟು ಹಣವನ್ನ ಕೊಟ್ಟು
ಎಕ್ಸ್ರೇನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಕ್ರಮ ವಹಿಸಬೇಕು ಅಂತ ಕೂಡ ತಿಳಿಸಿರುವಂತದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಬಳ್ಳಾರಿಯ ಹೂವಿನ ಹಡಗಲಿ ತಾಲೂಕು ಕಚೇರಿಯಲ್ಲಿ ವಿದ್ಯುತ್ 2 ದಿನಗಳಿಂದ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಮಳೆ ಬಂದಿದ್ದಂತಹ ಕಾರಣದಿಂದಾಗಿ ಬೇಸ್ಮೆಂಟ್ ಏನಿರುತ್ತೆ ಆ ಒಂದು ಏರಿಯಾದಲ್ಲಿ ನೀರು ನುಗ್ಗಿತ್ತು. ಆದ ಕಾರಣದಿಂದಾಗಿ ವಿದ್ಯುತ್ ಅನ್ನ ಕಡಿತಗೊಳಿಸಲಾಗಿತ್ತು. ಇದು ಪದೇ ಪದೇ ಈ ರೀತಿ ಆಗ್ತಾನೆ ಇರುತ್ತೆ. ಈ ಒಂದು ಕಟ್ಟಡದಲ್ಲಿ ಕೇವಲ ತಾಲೂಕು ಕಚೇರಿ ಕಟ್ಟಡದಲ್ಲಿ ಕೇವಲ ಒಂದು ಇಲಾಖೆ ಮಾತ್ರ ಕರ್ತವ್ಯ ನಿರ್ವಹಿಸುವುದಿಲ್ಲ, ಸಾಕಷ್ಟು ಇಲಾಖೆಗಳನ್ನ ಕೂಡ ಒಳಗೊಂಡಿದೆ. ಉಪನೋಂದಣಿ ಕಚೇರಿ, ಆಧಾರ್ ತಿದ್ದುಪಡಿ ಕೇಂದ್ರ ಹಾಗೂ ಅಟಲ್ ಜಿ ಜನಸ್ನೇಹಿ ಕೇಂದ್ರ, ಪಹಣಿ ವಿತರಣೆ, ಉಪಖಜಾನೆ, ಅಬಕಾರಿ ಹಾಗೂ ಇತರೆ ಇಲಾಖೆಗಳನ್ನ ಒಳಗೊಂಡಿದೆ ಒಂದು ಕಟ್ಟಡ. ಈ ರೀತಿ 2 ದಿನದಿಂದ ವಿದ್ಯುತ್ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲದಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಕೆಲಸಗಳಾಗ್ತಾ ಇಲ್ಲ. ರೈತರು ದಿನನಿತ್ಯ ಬಂದು ಕಾದು ವಾಪಸ್ ಹೋಗುವಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ. ಆದ್ರೆ ಇದಕ್ಕೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಇದೇ ದಿನ ಬಂದು ರೈತರು ಕಾದು ಹೋಗ್ತಾ ಇದ್ರೆ ಜನರ ಸಮಸ್ಯೆಗಳು ಪರಿಹಾರ ಆಗೋದು ಯಾವಾಗ? ಸಾಕಷ್ಟು ಗ್ರಾಮೀಣ ಪ್ರದೇಶದಿಂದ ಜನರು ಬಂದಿರ್ತಾರೆ, ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ನಮ್ಮ ಕೆಲಸ ಆಗುತ್ತೆ ಅನ್ನೋಂತಹ ಭರವಸೆ ಇಲ್ಲ. ಸುಮಾರು 2 ದಿನಗಳಿಂದ ಕೂಡ ಆಗಿದೆ. ಜನರೇಟರ್ ವ್ಯವಸ್ಥೆ ಕೂಡ ಇದೆ, ಆದ್ರೆ ಜನರೇಟರ್ಗಳಿಗೆ ಇಂಧನವನ್ನ ಹಾಕಿ ಜನರೇಟರ್ ಅನ್ನ ರನ್ ಮಾಡೋದಕ್ಕೆ ಕೆಲವೊಂದ್ ಕಡೆ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕಿರ್ಬೋದು? ಅದ್ರ ಬದಲು ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಮಾಡ್ಕೋಬಹುದಲ್ವಾ? ಸರ್ಕಾರಕ್ಕೆ ಈ ಒಂದು ವಿಚಾರವನ್ನ ಕೂಡ ತಿಳಿಸಬಹುದಲ್ವಾ? ಸಮಸ್ಯೆ ಈ ರೀತಿ ಇದೆ, ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಬಹುದು ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಬಹುದಿತ್ತು. ಆದ್ರೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ವಹಿಸ್ತಾ ಇದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಹಳ್ಳಿಯಿಂದ ಕೂಡ ಜನರು ಬರ್ತಾ ಇದ್ದಾರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಮೇಲಧಿಕಾರಿಗಳು ಕೂಡ ಇನ್ ಮುಂದೆ ಆದ್ರೂ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರ? ಕಾದ್ ನೋಡ್ಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೀತಾ ಇದೆ. ಈ ಒಂದು ಸಮೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಏನು ಮನೆ ಬಳಿ ಹೋಗಿ ಸಮೀಕ್ಷೆನ ಮಾಡಬೇಕು, ಆದ್ರೆ ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ, ಬೇಜವಾಬ್ದಾರಿಯಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನರು ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಸಾಬೀತು ಮಾಡುವಂತೆ ಇನ್ನೊಂದು ದೃಶ್ಯ ಕೂಡ ಮರುಕಳಿಸಿದೆ. ಏನಪ್ಪಾ ಅಂತ ಅಂದ್ರೆ, ಪರಿಶಿಷ್ಟ ಜಾತಿ ಸಮೀಕ್ಷೆ ವೇಳೆ ಮನೆ ಸದಸ್ಯರ ಮಾಹಿತಿಯನ್ನ ಕೇಳದೆ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ಮನೆ ಒಳಗಿದ್ದಂತಹ ಕುಟುಂಬಸ್ಥರು ಹೊರಗಡೆ ಬಂದು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಏರಿದ್ದಾರೆ ಕುಟುಂಬಸ್ಥರು. ತದನಂತರ ದೂರನ್ನ ದಾಖಲಿಸಿದ ನಂತರ ಬಿಬಿಎಂಪಿ ಸಿಬ್ಬಂದಿ ಪೊಲೀಸ್ ಠಾಣೆ ಬಳಿ ಹಾಜರಾಗಿ ಕ್ಷಮೆಯನ್ನ ಕೂಡ ಕೇಳಿರುವಂತದ್ದು. ನಾನು ಈ ರೀತಿ ಮಾಡಬಾರ್ದಿತ್ತು, ಆದ್ರೆ ಆಗಿದೆ, ತಪ್ಪಾಗಿದೆ, ನನ್ನಿಂದ ದೂರನ್ನ ವಾಪಸ್ ಪಡೆದುಕೊಳ್ಳಿ ಅಂತ ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ. ಕ್ಷಮೆಯನ್ನ ಯಾಚಿಸಿದ ನಂತರ ಕುಟುಂಬಸ್ಥರು ಕೂಡ ದೂರನ್ನ ವಾಪಸ್ ಪಡೆದುಕೊಂಡಿರುವಂತದ್ದು. ಮನೆ ಮಾಲೀಕನ ಮಗ ದೂರನ್ನ ಮಾಡಿರುವಂತ ವಿಚಾರ ಏನಪ್ಪಾ ಅಂದ್ರೆ, ನಾವು ಮನೆ ಒಳಗಡೆ ಇದ್ವಿ, ಬಿಬಿಎಂಪಿ ಅವರು ಬಂದು ಯಾವುದೇ ರೀತಿಯಾದಂತಹ ಸಮೀಕ್ಷೆನ ಮಾಡಿಲ್ಲ, ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ID ಪ್ರೂಫ್ ಅನ್ನ ಕೂಡ ಅವರು ಹೊಂದಿಲ್ಲ, ಕೇವಲ ಸ್ಟಿಕ್ಕರ್ ಒಂದನ್ನ ಮನೆ ಬಾಗಿಲಿಗೆ ಅಂಟಿಸಿ ಹೋಗಿದ್ರು. ಈ ಒಂದು ವಿಚಾರವಾಗಿ ನಾನು ಪ್ರಶ್ನೆಯನ್ನ ಕೂಡ ನಮ್ಮ ತಂದೆ ಮಾಡಿದ್ರು. ಇದಾದ ನಂತರ ವ್ಯಾಜ್ಯ ಕೂಡ ನಡೆದಿದೆ. ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ. ಇದಾದ ನಂತರ 1 ಗಂಟೆಗಳ ನಂತರ ಮತ್ತೆ ಬಂದಿರುವಂತಹ ಬಿಬಿಎಂಪಿ ಸಿಬ್ಬಂದಿಗಳು ನನ್ನ ತಂದೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದು ಬೆಂಗಳೂರು ನಗರದ ಚಿಕ್ಕಲಸಂದ್ರದ ಸಾರ್ವಭೌಮ ನಗರದ 7ನೇ ಕ್ರಾಸ್ನಲ್ಲಿರುವಂತಹ ನಂದೀಶ್ ಅವರ ಮನೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮರ್ಪಕ ರೀತಿಯಲ್ಲಿ ಸರ್ವೆ ಕಾರ್ಯವನ್ನ ನಡೆಸಬೇಕು. ಪರಿಶಿಷ್ಟ ಜಾತಿಯವರನ್ನ ಏನು ಇವಾಗ ಸರ್ವೆನ ಮಾಡ್ತಾ ಇದ್ದಾರೆ, ಬಿಬಿಎಂಪಿ ಸಿಬ್ಬಂದಿಗಳು ಒಂದು ಗುರುತಿನ ಚೀಟಿಯನ್ನ ಇಟ್ಕೊಂಡು ಮನೆ ಬಾಗಿಲಿಗೆ ತೆರಳಬೇಕು, ಪ್ರಶ್ನಿಸಿ ನಂತರ ಒಂದು ಪಟ್ಟಿಯನ್ನ ಸಿದ್ಧತೆ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ಸರ್ವೆನ ಮಾಡದೆ ಮನೆ ಬಾಗಿಲಿಗೆ ಸ್ಟಿಕ್ಕರ್ಗಳನ್ನ ಅಂಟಿಸಿ ಹೋಗೋದು ಸರಿಯಲ್ಲ ಅಂತ ವಿಚಾರವಾಗಿ ಸಾರ್ವಜನಿಕರು ಕೂಡ ಆರೋಪ ಮಾಡಿರುವಂತದ್ದು. ಆದಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.